ನಮಸ್ಕಾರ ಸ್ನೇಹಿತರೆ, ಎಣ್ಣೆಯಲ್ಲಿ ಕರಿಯದೆ ಮಂಚೂರಿಯನ್ ಮಾಡುವ ರೀತಿ ತೋರಿಸ್ತಾ ಇದ್ದೀನಿ. ಒಂದಿಷ್ಟು ಸೋಯಾಬೀನನ್ನ ತಗೊಂಡಿದ್ದೀನಿ. ಇದನ್ನ ನಾನು ಒಂದು ಪಾತ್ರೆ ಒಳಗಡೆ ಹಾಕ್ಕೋತೀನಿ. ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು. ಒಂದು ಸ್ವಲ್ಪ ಹಾಕಿದ್ರೆ ಸಾಕದು ಮುಳುಗುವಷ್ಟು. ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ತಿದ್ದೀನಿ. ಉಪ್ಪನ್ನ ಹಾಕಿ ಇವಾಗ ಇದನ್ನ ಕುದಿಯೋದಕ್ಕೆ ಇಟ್ಕೋಬೇಕು. ಒಂದು 5 ನಿಮಿಷ ಇದನ್ನ ಕುದಿಸ್ತೀನಿ. 5 ನಿಮಿಷ ಕುದಿಸಿದ ಮೇಲೆ ನೋಡಿ ಈ ತರ ಬಂದಿದೆ. ಎಲ್ಲ ನೀರೆಲ್ಲ ಹೋಗಿದೆ. ಇವಾಗ ಇದನ್ನ ಸ್ವಲ್ಪ ಹಿಂಡ್ಕೋಬೇಕು. ಇದನ್ನ ಬಿಸಿ ಜಾಸ್ತಿ ಇತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ತಣ್ಣೀರನ್ನ ಹಾಕಿದ್ದೀನಿ. ಈ ತರ ಹಿಂಡ್ಕೊಳ್ಳಿ. ಈ ತರ ಎಲ್ಲವನ್ನ ಹಿಂಡ್ಕೊಂಡು ಒಂದು ಬೌಲ್ಗೆ ಹಾಕೋತಿದ್ದೀನಿ. ಈ ತರ ಕೈಯಿಂದ ಹಿಂಡ್ಕೊಂಡು ಹಾಕೊಳ್ಳಿ. ಪೂರ್ತಿ ಹೋಗ್ಬೇಕಂತೇನಿಲ್ಲ, ಅದರಲ್ಲಿರುವಂತಹ ನೀರಿನ ಅಂಶ ಹೋದ್ರೆ ಸಾಕು. ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕೋತೀನಿ. ಇವಾಗ ಇದಕ್ಕೆ ಏನೇನ್ ಬೇಕು ಎಲ್ಲವನ್ನ ನಾವು ಹಾಕೋಬೇಕಾಗುತ್ತೆ. ಮೊದಲು ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ. ಮಕ್ಕಳು ತಿನ್ನೋದ್ರಿಂದ ನಾನು ಖಾರವನ್ನ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ. ಅದಾದ್ಮೇಲೆ ಸ್ವಲ್ಪ ನಾನು ಗೋಬಿ ಮಸಾಲನ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬೇಕಿದ್ರೆ ಕಾರ್ನ್ಫ್ಲೋರ್ ಇಲ್ಲ, ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ನೀವು ಮೈದಾವನ್ನು ಕೂಡ ನೀವು ಹಾಕ್ಕೋಬೋದು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ನಾನು ಕರಿಯೋದಿಲ್ಲ ಎಣ್ಣೆಯಲ್ಲಿ, ಹಾಗೆ ಮಾಡ್ತಾ ಇರೋದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಮೇಲೆ ಒಂದು ನಾನ್ ಸ್ಟಿಕ್ ಕಡಾಯನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ 1 ಚಮಚದಷ್ಟು ಎಣ್ಣೆಯನ್ನ ಹಾಕ್ತಿದ್ದೀನಿ. ಬರೀ ಒಂದೇ 1 ಸ್ಪೂನ್ ಎಣ್ಣೆ ಇದ್ರೆ ಆಯ್ತು, ಸೋಯಾ ಮಂಚೂರಿಯನ್ ರೆಡಿ ಆಗುತ್ತೆ. ನೋಡಿ, ಇದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಈ ಸೋಯಾನ ಇದ್ರ ಒಳಗಡೆ ಹಾಕ್ತೀನಿ. ಹಾಕಿ ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ ಆದ್ರೆ ತಳ ಹಿಡಿಯೋದಿಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ಕೋತಿದ್ದೀನಿ. ಇದನ್ನ ಇವಾಗ ಕ್ರಿಸ್ಪಿ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ಅವಾಗ್ಲೇ ನಮ್ಗೆ ಗೊತ್ತಾಗುತ್ತೆ ಕ್ರಿಸ್ಪಿ ಯಾವ ತರ ಬಂದಿದೆ ಅಂತ. 5 ನಿಮಿಷ ಇದನ್ನ ಮೊದಲು ಫಸ್ಟ್ 2 ನಿಮಿಷ ಜೋರ್ ಇರ್ಲಿ ಗ್ಯಾಸ್, ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಫುಲ್ ಲೋ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಜೋರ್ ಇಟ್ಕೊಂಡಿದ್ದೀನಿ ಗ್ಯಾಸ್. 2 ನಿಮಿಷ ಆದ್ಮೇಲೆ ಇದನ್ನ ಸಣ್ಣ ಉರಿಯಲ್ಲಿ ನಾನು ಫುಲ್ ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡು ಕ್ರಿಸ್ಪಿ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ. ಓಕೆ, ನೋಡಿ ಕಂಪ್ಲೀಟ್ ಆಗಿದೆ. ಇದನ್ನ ನಾನು ಇವಾಗ ಒಂದು ಬೌಲ್ಗೆ ಹಾಕೋತೀನಿ. ಓಕೆ, ನೋಡಿ ಈ ತರ ಬಂದಿದೆ, ನೋಡ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ನಾನು ಒಂದು ಬೌಲ್ಗೆ ಸ್ವಲ್ಪ ಸೋಯಾ ಸಾಸ್ ಅನ್ನ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಸೋಯಾ ಸಾಸು, ಅದಾದ್ಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಸ್ವಲ್ಪ ವಿನೆಗಾರು, ಸ್ವಲ್ಪ ಕೆಚಪ್ ಅನ್ನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಸ್ವೀಟ್ ಕೂಡ ಇರ್ಬೇಕಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಇವಾಗ ಇದೆಲ್ಲವನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ರೆ ಇದರಲ್ಲಿ ಸ್ವಲ್ಪ ನಾವು ಕಾರ್ನ್ಫ್ಲೋರ್ ಅನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬಹುದು. ಇವಾಗ ಒಂದು ಕಡಾಯನ ಇಟ್ಕೊಂಡಿದ್ದೀನಿ. ಅವಾಗಲೇ ಫ್ರೈ ಮಾಡ್ಕೊಂಡಲ್ಲ, ಅದೇ ಕಡಾಯನ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಎಣ್ಣೆಯನ್ನ ಹಾಕೋತೀನಿ. ಎಣ್ಣೆ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕ್ತಿದ್ದೀನಿ ಅಷ್ಟೇ. ಒಗ್ಗರಣೆಗೆ ಒಂದು ಚಿಕ್ಕದಾಗಿರುವಂತಹ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು, ಸ್ವಲ್ಪ ಬಾಯಲ್ಲಿ ತಿನ್ನುವಾಗ ಹಸಿ ಅನ್ಸಿದ್ರೆ ಚೆನ್ನಾಗಿ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ನಾನು ಫ್ರೈ ಮಾಡಲ್ಲ. ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ ಕ್ಯಾಪ್ಸಿಕಮ್ ಅನ್ನ ಹಾಕ್ಬಿಡ್ತೀನಿ.
ಇದನ್ನ ಮಾಡ್ಕೊಳ್ಳುವಾಗ ಗ್ಯಾಸ್ ಜೋರಾಗೆ ಇಟ್ಕೋಬೇಕು. ಫುಲ್ ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇದಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ಲ ಈ ಸಾಸ್ ಅನ್ನ ಹಾಕ್ತೇನೆ. ಇದನ್ನು ಕೂಡ ಜೋರಾಗೆ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಸೋಯಾಬೀನ್ ಅನ್ನ ಆಡ್ ಮಾಡ್ತಿದ್ದೀನಿ. ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡು. ತುಂಬಾ ಬೇಗ ಆಗುತ್ತೆ ಫ್ರೆಂಡ್ಸ್. ಇದು ಗೋಬಿ ಅಂದ್ರೆ ಕರಿಬೇಕು ಎಲ್ಲ ಮಾಡ್ಬೇಕಲ್ಲ, ಇದನ್ನೇನು ಎಣ್ಣೆಯಲ್ಲಿ ಕರಿಯೋದಿಲ್ಲ, ಹಾಗೆ ನಾವು ಮಾಡ್ಕೊಂಡ್ ಬಿಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇದನ್ನ ಜೋರ ಗ್ಯಾಸ್ ಇಟ್ಕೊಂಡು ಒಂದ್ 2 ರಿಂದ 3 ನಿಮಿಷ ಈ ತರ ಫ್ರೈ ಮಾಡ್ಕೊಳ್ಳಿ. ಓಕೆ, ನೋಡಿ ರೆಡಿ ಆಗಿದೆ ಸೋಯಾ ಮಂಚೂರಿಯನ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ಎಣ್ಣೆ ಕೂಡ ಬೇಕಾಗೋದಿಲ್ಲ, ಮಕ್ಕಳಿಗೂ ಕೂಡ ಸೋಯಾಬೀನು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸಾಸ್ ಬೇಕಿದ್ರೆ ನೀವು ಮನೆಯಲ್ಲಿರುವಂತಹ ಸಾಸ್ಗಳನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಇದೆಲ್ಲ ಹೊರಗಡೆದು ಬೇಡ ಅಂದ್ರೆ ಆ ತರ ಸಾಸ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಇದನ್ನ ನಾನು ಆಫ್ ಮಾಡ್ಕೋತೀನಿ. ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಪ್ಲೇಟ್ಗೆ ಸರ್ವ್ ಮಾಡಿದೀನಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ತೊಳೆದು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕ್ಯಾಬೇಜ್ ಅನ್ನ ಈ ತರ ಹಾಕ್ತಾ ಇದ್ದೀನಿ. ನೋಡಿ, ಸೋಯಾ ಮಂಚೂರಿಯನ್ ರೆಡಿ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋನ ಎಂಡ್ ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.